ಈಗಾಗಲೇ ಮಂಡ್ಯದಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟಗಳಲ್ಲಿ ಈಗಾಗಲೇ ನಿರ್ಮಲಾನಂದ ಶ್ರೀಗಳು ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ರೈತ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ. ಈಗ ನಿರ್ಮಲಾನಂದ ಶ್ರೀಗಳು ಕೂಡ ಸಾಥ್ ಕೊಟ್ಟಿದ್ದಾರೆ, ಅವರು ಕೂಡ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಆಕ್ರೋಶ ಹಾಕ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಪಂಪ್ ಹೌಸ್ ಮುತ್ತಿಗೆ ಹಾಕೋದಕ್ಕೂ ಕೂಡ ಹೋಗಿದ್ರು, ಆ ಒಂದು ಗೇಟನ್ನ ಹತ್ತಕ್ಕೂ ಕೂಡ ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದ್ರು. ಮತ್ತೊಂದು ಕಡೆ ರೈತ ಮಹಿಳೆಯರು ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಯಾಕೆ ನಮ್ಗೆ ಈ ರೀತಿ ಮಾಡ್ತಿದ್ದೀರಾ? ರೈತರ ಸಂಕಷ್ಟ ನಿಮ್ಗೆ ಅರ್ಥ ಆಗ್ತಿಲ್ವಾ? ಕಳೆದ 1 ತಿಂಗಳಿಂದ ಪ್ರತಿಭಟನೆ ಹೋರಾಟಗಳು ನಡೀತಾನೆ ಇದ್ದಾವೆ, ಆದ್ರೆ ಒಂದಿಷ್ಟು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ. ಹೋಗೋ ನೀರು ಹೋಗ್ತಾನೆ ಇದೆ. ಮುಂದೆ ಹೇಗೆ ನಮ್ಮ ಜೀವನ ಏನು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗ ಸರ್ಕಾರ ಯಾವ ರೀತಿಯಾಗಿದ್ದಕ್ಕೆ ಕ್ರಮ ಕೈಗೊಳ್ಳುತ್ತೆ, ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಾ, ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಈಗ ಸದ್ಯಕ್ಕಂತೂ ನಿರ್ಮಲಾನಂದ ಶ್ರೀಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹರಿ ಓಂ ತತ್ಸತ್. ಸದ್ಗುರುಗಳ ದಿವ್ಯ ಚೇತನಕ್ಕೆ ಮನಸ್ಸನ್ನಿಸಿ, ಪ್ರಸ್ತುತ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ನಮ್ಮ ಕಾವೇರಿಯ ನೀರಿನ ಹಂಚಿಕೆಯ ಒಂದು ಸಮಸ್ಯೆ. ಹಲವಾರು ದಶಕಗಳಿಂದ ಈ ಸಮಸ್ಯೆ ಹಾಗೆ ಉಳಿದಿರ್ತಕ್ಕಂತಹದ್ದು. ಬಹುಮುಖ್ಯವಾಗಿ ಈಗಾಗಲೇ ಎಲ್ಲರನ್ನೂ ಕೂಡ ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದಿರಿ. ಯಾವುದೇ ನೀರನ್ನ ಮೊದಲಿಗೆ ಆದ್ಯತೆ ಮೇರೆಗೆ ಕೊಡಬೇಕಾಗಿರ್ತಕ್ಕಂತಹದ್ದು ಕುಡಿಯುವ ನೀರು, ಎರಡನೆಯದು ವ್ಯವಸಾಯಕ್ಕೆ, ಮೂರನೆಯದು ಇಂಡಸ್ಟ್ರೀಸ್ ಮತ್ತು ಬೇರೆ ಬೇರೆ ಕಾರ್ಯಗಳಿಗೋಸ್ಕರ. ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅರ್ಲಿ 90s ನಲ್ಲಿ CWDT ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಏನು ಅಸ್ತಿತ್ವಕ್ಕೆ ಬಂತಲ್ಲ, ಆಗಿನಿಂದಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಬಂದಂತ ನೀರಿನ ಶೇರ್ ಇರ್ಬೋದು, ನೆರೆ ರಾಜ್ಯಗಳಿಗೆ ಕೊಟ್ಟಂತ ನೀರಿನ ಶೇರ್ ಇರ್ಬೋದು, ಸಹಜವಾಗಿ ನಮಗೆ ವಿ ಹ್ಯಾವ್ ಡಿಸ್ಪ್ಯೂಟೆಡ್ ಓವರ್ ದ ಅಲೋಕೇಶನ್ ಆಫ್ ದ ವಾಟರ್ ಆರ್ ದ ಅವಾರ್ಡ್ ಆಫ್ ವಾಟರ್ ನಮಗೆ ಆಗಿರ್ತಕ್ಕಂಥದ್ರಲ್ಲಿ. ತಮಿಳುನಾಡಿಗೆ 419 TMC ನೀರು ಪ್ರತಿ ವರ್ಷ, ನಮ್ಮ ಕರ್ನಾಟಕಕ್ಕೆ ಅಂದ್ರೆ ನಮ್ಮ ಕಾವೇರಿ ಬೇಸಿನ್ನಲ್ಲಿ ಅಗ್ರಿಕಲ್ಚರ್, ಬೆಂಗಳೂರಿನ ಕುಡಿಯುವ ನೀರು ಎಲ್ಲವನ್ನು ಕೂಡ ಒಟ್ಟು ಸೇರಿ ಅಲೋಕೇಟ್ ಮಾಡಿರ್ತಕ್ಕಂಥ ನೀರಿನ ಪ್ರಮಾಣ 270 TMC ಮತ್ತು ಪಾಂಡಿಚೇರಿ, ಕೇರಳಗೆ 30+ TMC ಇರ್ತಕ್ಕಂಥದ್ದು. ಇದು ಹೇಗೋ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಒಂದು ವೇಳೆ ಮಳೆ ಕಡಿಮೆಯಾಗಿ ನೀರಿನ ಒಳಹರಿವು ಕಡಿಮೆ ಆದ ಸಂದರ್ಭದಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾವನ್ನ ಸ್ಪಷ್ಟವಾಗಿ ಪರಿಹಾರ ಮಾಡಿಲ್ಲದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಮತ್ತು ಕಾವೇರಿ ಬೇಸಿನ್ನಲ್ಲಿ ಬರ್ತಕ್ಕಂಥ ನಗರದ ಮೂಲ ಆದ್ಯತೆಯಾಗಿರ್ತಕ್ಕಂಥ ಜನಗಳ ಕುಡಿಯುವ ನೀರಿಗೇನೆ ಸಮಸ್ಯೆ ಇರತಕ್ಕಂಥ ಹೊತ್ತಿನಲ್ಲಿ, ಸಮಸ್ಯೆ ಬರುವ ಸಂದರ್ಭದಲ್ಲಿ ನಮ್ಮ ನದಿ ಪಾತ್ರದಲ್ಲಿ ಮತ್ತು ನದಿಗಳಲ್ಲಿ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇರ್ತಕ್ಕಂಥ ಗಳಿಗೆಯಲ್ಲಿ ಅಟ್ ದ ಕಾಸ್ಟ್ ಆಫ್ ಡ್ರಿಂಕಿಂಗ್ ವಾಟರ್ ಹೊರಗಡೆ ನೀರನ್ನು ನಾವು ಬಿಟ್ಟದ್ದೇ ಆದ್ರೆ, ವ್ಯವಸಾಯಕ್ಕಿಂತ ಮುಖ್ಯವಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆದದ್ದೇ ಆದ್ರೆ, ಬೆಳೆ ಒಣಗುವುದು ಒಂದು ಕಡೆ ಆಯಿತು ಅಂತಂದ್ರೆ ಮನುಷ್ಯನೇ ಒಣಗಿ ಹೋಗ್ತಾನೆ. ಈ ಸಮಸ್ಯೆ ಈಗಾಗಲೇ ಹಿಂದೆ ನಾವು ಅನುಭವಿಸಿರೋದ್ರಿಂದ ನಮ್ಮ ಈ ಬೆಲ್ಟ್ನಲ್ಲಿ, ಈ ಬೇಸಿನ್ನಲ್ಲಿ ಈ ಬಾರಿ ಕೂಡ ಅದೇ ರೀತಿ ಆದದ್ದೇ ಆದ್ರೆ ಮನುಷ್ಯನ ಅಸ್ತಿತ್ವವೇ ಹೊರಟೋಗ್ತಕ್ಕಂಥ ಸಂದರ್ಭ ಬರತಕ್ಕಂಥ ಸೂಚನೆ ಇರೋದ್ರಿಂದ ಇವತ್ತು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಹೌದು, ದೇಶದಲ್ಲಿ ನ್ಯಾಯವನ್ನ ಪಾಲನೆ ಮಾಡತಕ್ಕಂಥ, ಕಾನೂನನ್ನ ಹೇಳ್ತಕ್ಕಂಥ ನ್ಯಾಯಾಲಯಗಳಿದ್ದಾವೆ. ಕೋರ್ಟಿನ ಆದೇಶಕ್ಕೆ ತಲೆಬಾಗಬೇಕು.